ನಾವಿವತ್ತು ಸಾಯಿ ಮಂದಿರಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡ್ದೇವ್ರಿ. ಇವಳು ನನ್ನ ಮಗಳು ಹೆಂಗೆ ಕಾಣಿಸಿದ್ದಾಳೆ, ಚೆನ್ನಾಗಿ ಕಾಣಿಸಿದ್ದಾಳೆ ಅಂದರೆ ಕಮೆಂಟ್ ಮಾಡಿರಿ. ಏನು ಎಕ್ಸ್ಪ್ರೆಷನ್ಸ್ ಕೊಡೋಕತ್ತ ನೋಡ್ರಿ, ಏನು ಹೇಳ್ತಿದ್ದಾಳೆ ಕೇಳ್ರಿ. ಹೋಗ್ತಾ ದಾರಿ ಒಳಗೆ ಆರ್ಚೆಟ್ ಮಾಡಿ ನೋಡಿದೇವ್ರಿ. ಅಲ್ಲಿ ಇಲ್ಲಿ ಗಣೇಶ ಕೊಡ್ಸಿರಿ. ಹಂಗೆ ಇಲ್ಲಿ ನೋಡ್ರಿ ಟ್ರೈನ್ ಬೋಗಿ ಹೋಗ್ತಿತ್ತು, ಅಲ್ಲೂ ನೋಡ್ರಿ. ಆಮೇಲೆ ಮೆಂಕೆ ತಿನ್ನು ನೋಡ್ಬೇಕಂತ ಹೋಗ್ಬೇಕಂತ ಡಿಸೈಡ್ ಮಾಡ್ದೇವ್ರಿ. ತೊಗೊಂಡೇ ಬಿಟ್ಟಿವ್ರಿ. ಚೆನ್ನಾಗಿರುತ್ತೆ ಅಲ್ವಾ, ಮಳೆ ಬಂದಾಗ ತಿನ್ನೋದು ಟೇಸ್ಟಿಯಾಗಿರುತ್ತೆ ಅಲ್ವಾ. ಬಂದೇ ಬಿಟ್ವಿ ನೋಡ್ರಿ ಸಾಯಿ ಮಂದಿರಕ್ಕೆ. ಹೆಂಗಿದೆ ನೋಡ್ರಿ ವ್ಯೂ. ಹಾಗೆ ನಾವು ಹೋಗ್ಬಿಟ್ಟು ಅಲ್ಲಿ ನೋಡಿ ಎಲ್ಲ ಜನಗಳೆಲ್ಲ ಫುಲ್ ರಶ್ ಇತ್ತು. ಆಮೇಲೆ ಗುರುವಾರ ಅಲ್ರಿ, ಹಾಗಾಗಿ ತುಂಬ ಜನ ಬರ್ತಾರೆ ಇವತ್ತು. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಎಲ್ಲರೂ ಪ್ರಸಾದ ಕೊಡೋಗುತ್ತೆ. ನನ್ನ ಮಗಳು ತೊಗೊಂಡಳು. ಹಾಗೆ ಲೈನಲ್ಲಿ ನಿಂತು ಸಾಯಿ ದರ್ಶನಕ್ಕೆ ನಿಂತೀವ್ರಿ. ನಾವು ದರ್ಶನ ಮಾತ್ರ ತೊಗೊಂಡೇ ಬಿಟ್ಟಿವ್ರಿ ಫೈನಲ್ ಆಗಿ. ನೋಡ್ರಿ ಎಷ್ಟು ಚೆನ್ನಾಗಿದೆ ವ್ಯೂ ಮಾತ್ರ. ಹಾಗೆ ನೀವೇನಾದರೂ ಈ ಕಡೆ ಬಂದರೆ, ರಾಮ ಮಂದಿರ ಸರ್ಕಲ್ ಹತ್ರ ಬಂದರೆ ಈ ಪ್ಲೇಸಿಗೆ ವಿಸಿಟ್ ಮಾಡೋದಂತೂ ಮರಿಬೇಡಿ. ಹಾಗೆ ಸಾಯಿ ಬಾಬಾ ಅವರ ಸ್ಟ್ಯಾಚು ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರಸಾದ ಇರುತ್ತೆ, ವಿನಾಯಕನ ದರ್ಶನ ಪಡ್ಕೊ. ಅಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಹಾಗೆ ಹೋಗಿಬಿಟ್ಟು ಫೈನಲ್ ಆಗಿ ಪ್ರಸಾದ ಮಾತ್ರ ತೆಗೆದುಕೊಂಡೇ ಬಿಟ್ಟಿವಿ.